ಹಾಯ್ ಎಲ್ಲರಿಗೂ ನಮಸ್ಕಾರ. IPL 2025 ಮತ್ತೆ ಪ್ರಾರಂಭಗೊಳ್ಳುವ ಸಮಯ ಬಂದಾಗಿದೆ ಅಂತಾನೆ ಹೇಳ್ಬೋದು. ಇದೀಗ IPL ಮ್ಯಾನೇಜ್ಮೆಂಟ್ ಕಡೆಯಿಂದ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇವೆ. ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿವೆ, IPL 2025 ಮತ್ತೆ ಯಾವಾಗ ಪ್ರಾರಂಭಗೊಳ್ಳುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೀತಾ ಇರುವಂಥ ವಾರ್ನಿಂದಾಗಿ IPL 2025 ಮುಂದೂಡಲಾಗಿತ್ತು ಅಂತಾನೆ ಹೇಳ್ಬೋದು. IPL ಮ್ಯಾನೇಜ್ಮೆಂಟ್ ಅವರು ಮುಂದಿನ 16 ಪಂದ್ಯಗಳು ಯಾವಾಗ ನಡೆಯುತ್ತೆ, ಯಾವ ದಿನಾಂಕದಂದು ಮತ್ತೆ IPL ಅನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದರ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನು ಕೊಟ್ಟಿರಲಿಲ್ಲ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. IPL ಮ್ಯಾನೇಜ್ಮೆಂಟ್ ಕಡೆಯಿಂದ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಈ ಒಂದು ವಾರ್ ಇದೀಗ ಮುಕ್ತಾಯಗೊಂಡಿದೆ. ಎರಡೂ ದೇಶಗಳು ಕೂಡ ಸಹಿಯನ್ನ ಹಾಕಿವೆ. ಎರಡೂ ದೇಶಗಳು ಕೂಡ ಇದೀಗ ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿವೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ IPL 2025 ಮುಂದಿನ 16 ಪಂದ್ಯಗಳು ಇದೇ ಮೇ 16ರಿಂದ ಪ್ರಾರಂಭಗೊಳ್ಳಲಿವೆ ಅಂತಾನೆ ಹೇಳ್ಬೋದು. ಇದು IPL ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದಿರುವ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆದರೆ ಇದು ಇನ್ನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಇವತ್ತು ಅಂದರೆ ಮೇ 11, 2025 BCCI ಮತ್ತು IPL ಮ್ಯಾನೇಜ್ಮೆಂಟ್ ಅವರು ಇಬ್ಬರೂ ಕೂಡ ಚರ್ಚೆಯ ಸಭೆಯನ್ನು ನಡೆಸಿ ಇಂಡಿಯನ್ ಆರ್ಮಿಯ ಸಲಹೆಯ ಮೇರೆಗೆ IPL 2025 ಮುಂದಿನ ಪಂದ್ಯಗಳನ್ನು ಯಾವಾಗ ಪ್ರಾರಂಭಗೊಳಿಸಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈ ಸಭೆಯ ಮುಕ್ತಾಯದ ಬಳಿಕ ಮುಂದಿನ ಪಂದ್ಯಗಳ ಒಂದು ಸ್ಕೆಡ್ಯೂಲ್ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಆದರೆ ಧರ್ಮಶಾಲಾದಲ್ಲಿ ನಡಿಬೇಕಿದ್ದಂತ ಎಲ್ಲಾ ಪಂದ್ಯಗಳು ಕೂಡ ಇದೀಗ ಕ್ಯಾನ್ಸಲ್ ಆಗಿವೆ ಅಂತಾನೆ ಹೇಳ್ಬೋದು. ಆ ಒಂದು ಸ್ಟೇಡಿಯಂ ಅನ್ನ ಬಿಟ್ಟು ಉಳಿದ ಎಲ್ಲಾ ಸ್ಟೇಡಿಯಂಗಳಲ್ಲೂ ಕೂಡ IPL 2025 ಮುಂದಿನ ಪಂದ್ಯಾವಳಿಗಳು ನಡೆಯಲಿವೆ ಅಂತಾನೆ ಹೇಳ್ಬೋದು. ಇದು ಸದ್ಯಕ್ಕೆ ಬಂದಿರುವಂತ ಮಾಹಿತಿಗಳು. ಇದೇ ಮೇ 16ಕ್ಕೆ ಮತ್ತೆ IPL ಸ್ಟಾರ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. IPL ಮತ್ತು RCBಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಕು ಅಂತಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.